ನಮಸ್ತೆ ಫ್ರೆಂಡ್ಸ್, ಎಲ್ಲರಿಗೂ ಕೋಸ್ಟಲ್ ಟ್ರೇಡರ್ಗೆ ಸ್ವಾಗತ. ಇವತ್ತಿನ ಡೇ ಹೇಗಿತ್ತು ಅಂತ ನೋಡೋಣ. ಇವತ್ತು ಎಕ್ಸ್ಪೈರಿ ಒಂಥರ ಬ್ಯಾಡ್ ಎಕ್ಸ್ಪೈರಿ. ಯಾಕೆಂತ ಹೇಳಿದ್ರೆ ಮಾರ್ಕೆಟ್ ಎಲ್ಲೂ ಮೂವ್ ಆಗಿಲ್ಲ. ಸೊ ಸ್ವಲ್ಪ ಗ್ಯಾಪ್ ಡೌನ್ ಆಯ್ತು. ಗ್ಯಾಪ್ ಡೌನ್ ಆದಂತಹ ಮಾರ್ಕೆಟ್ ಒಂದೇ ಒಂದು ಮೂವ್ಮೆಂಟ್ ಅಲ್ಲಿ ಮೇಲೆ, ಒಂದು ಕ್ಯಾಂಡಲ್ ಅಲ್ಲಿ ತಿರ್ಗಾ ಕೆಳಗೆ, ಅದೇ ಕ್ಯಾಂಡಲ್ ಅಲ್ಲಿ ರಿವರ್ಸ್, ಮತ್ತೆ ಅದೇ ಝೋನ್ ಒಳಗೆ ಸ್ಟಕ್. ಮತ್ತೆ ಮಾರ್ಕೆಟ್ ಎಲ್ಲೂ ಮೂವೇ ಆಗಿಲ್ಲ. ಸೊ ಅಲ್ಲೇ ಸ್ಟಕ್ ಆಗಿ ಟೋಟಲಿ ಟೀಕೆ ಮಾಡ್ತಾ ಕೂತ್ಕೊಳ್ತು, ಆಚೆ ಈಚೆ ಆಚೆ ಈಚೆ ಅಂತ. ಸೊ ಬೆಳಿಗ್ಗೆ ನಮ್ದು ಒಂದು ಸ್ಟಾಪ್ ಲಾಸ್ ಇಟ್ಟಾಯ್ತು. ಅದಾದ ನಂತರ ನಾವು ಮಾಡಿದಂತಹ ಟ್ರೇಡ್ ಅಲ್ಲಿ ಅದು ಪ್ರಾಫಿಟ್ ಆಯ್ತು. ಯಾಕೆಂದ್ರೆ ಫಸ್ಟ್ ಸ್ಟಾಪ್ ಲಾಸ್ ಕೊಡ್ಲೇಬೇಕಾಯ್ತು. ಯಾಕೆಂತ ಹೇಳಿದ್ರೆ ಒಂದು ಸ್ಟಾಪ್ ಲಾಸ್ ನೋಡಿ, ಇಲ್ಲಿ ನೋಡ್ಬೋದು ನೀವು. ಫಸ್ಟ್ ನಾವು ಕೊಟ್ಟಿದ್ದು ಸ್ಟಾಪ್ ಲಾಸ್ ಜಸ್ಟ್ 12 ರೂಪಾಯಿ. 72ಕ್ಕೆ ಬೈ ಮಾಡಿದ್ವಿ, 60ಕ್ಕೆ ಸ್ಟಾಪ್ ಲಾಸ್ ಇಟ್ಟಿದ್ವಿ, ಅದು ಹಿಟ್ ಆಯ್ತು. ಹಿಟ್ ಆದ ನಂತರ ತಿರ್ಗಾ ಬ್ರೇಕ್ಔಟ್ಗೆ ತಗೊಂಡ್ವಿ. 95 ಇಂದ 107 ವರೆಗೆ, ಅಂದ್ರೆ 110 ವರೆಗಿತ್ತು. ಅದು ಒಂದು ಟ್ರೇಡ್ ಪಾಸ್ ಆಯ್ತು. ಸೊ ಒಂದು ಬಿಟ್ರೆ ಮತ್ತೆ ಯಾವ್ದು ನಮ್ಗೆ ಅದರಲ್ಲಿ ಪಕ್ಕ ಬರ್ಲಿಲ್ಲ. ಕೆಲವರು ಏನ್ ಮಾಡಿದ್ರು, ಅದನ್ನೇ ಕರೆಕ್ಟ್ ಆಗಿ ಹೋಲ್ಡ್ ಮಾಡಿದ್ರು, ಅಂದ್ರೆ ಆವರೇಜಿಂಗ್ ಮಾಡಿದ್ರು. ಬೈ ಮಾಡಿದಾಗ 150, ಸೆಲ್ ಮಾಡಿದಾಗ 300, ಅಂದ್ರೆ ಕ್ವಾಂಟಿಟಿ ತಿರ್ಗಾ ಆಡ್ ಮಾಡಿದ್ದು, 150 ಕ್ವಾಂಟಿಟಿಯನ್ನು ತಿರ್ಗಾ ಆಡ್ ಮಾಡಿದ್ದು. ಆವರೇಜ್ ಮಾಡಿದಾಗ 74 ಬಂತು ಆವರೇಜ್ ಪ್ರೈಸ್. 74 ಬಂದಾಗ ಸೆಲ್ಲಿಂಗ್ ಪ್ರೈಸ್ 110 ರೂಪಾಯಿಗೆ ಒಳ್ಳೆ ರೀತಿ ಇನ್ಕಮ್ ಸಿಕ್ಕಿದೆ, 12,500 ರೂಪಾಯಿವರೆಗೆ. ಅಂದ್ರೆ ಒಂದ್ ಸ್ವಲ್ಪ ಕನ್ಫರ್ಮ್ ಇದೆ ಟ್ರೇಡ್, ಬಟ್ ಏನೋ ಸ್ವಲ್ಪ ಪ್ರಾಬ್ಲಮ್ ಮಾಡ್ತಾ ಇದ್ದೇನೆ ಅಂತ ಗೊತ್ತಾದಾಗ ಸ್ಟಾಪ್ ಲಾಸ್ ಮ್ಯಾನೇಜ್ ಮಾಡ್ಲಿಕ್ಕೆ ಇದನ್ನ ಆವರೇಜಿಂಗ್ ಅಂತ ಹೇಳ್ತಾನೆ. ಅದನ್ನ ಮಾಡಿ ಪ್ರಾಫಿಟ್ ಮಾಡಿದೆ. ಕೆಲವರು ಹೋಲ್ಡ್ ಮಾಡಿ ಕೂತಿದ್ದಾರೆ. ಹೋಲ್ಡ್ ಮಾಡಿ ಕೂತವರು ರೇಟು ಮಾಡಿದ್ದಾರೆ. ಲೈಕ್ ಈಗ 60ರಿಂದ 93 ವರೆಗೆ. ಹೀಗೆ ಒಬ್ಬೊಬ್ರು ಒಂದೊಂದು ರೀತಿ ಸ್ಟ್ರಾಟಜಿಯಲ್ಲಿ ಹೋಲ್ಡ್ ಅಲ್ಲಿ ಇದ್ದಾರೆ. ಕೆಲವರು 70ಕ್ಕೆ ತಕೊಂಡು ನೋಡಿ, 70ಕ್ಕೆ ತಕೊಂಡು 110 ಎಕ್ಸಾಕ್ಟ್ಲಿ ಬಿಟ್ಟಿದ್ದಾರೆ, 40 ಪಾಯಿಂಟ್. ಸ್ಟಾಪ್ ಲಾಸ್ ಅನ್ನು ಅದೇ ತರ ಮ್ಯಾನೇಜ್ ಮಾಡಿರ್ತಾರೆ. ಒಂದು 20 ಪಾಯಿಂಟ್ 30 ಪಾಯಿಂಟ್ ಎಲ್ಲ ಮ್ಯಾನೇಜ್ ಇರ್ತದೆ ಅವರವರ ರಿಸ್ಕ್ ಕೆಪಾಸಿಟಿ ಪ್ರಕಾರ. ಬಟ್ ನಾನು ಹೇಳಕ್ ಬರೋದು ಏನಂದ್ರೆ, ಡೈರೆಕ್ಷನ್ ಕರೆಕ್ಟ್ ಇತ್ತು. ಡೈರೆಕ್ಷನ್ ಕರೆಕ್ಟ್ ಇತ್ತು. ಪಿ ಸೈಡ್ ಅಲ್ಲಿ ಒಂದು ಇನ್ಕಮ್ ಬಂತು. ಅದಾದ್ಮೇಲೆ ಕಾಲ್ ಸೈಡೇ ಬರ್ಲಿಕ್ಕೆ, ಬಟ್ ಕಾಲ್ ಸೈಡ್ ತುಂಬಾ ಡಿಲೇ ಮಾಡ್ದ. ಮಧ್ಯಾಹ್ನ ಆದಾಗ ಒಂದು ಕಾಲ್ ಸೈಡ್ಗೆ ಒಂದು ಟ್ರೇಡ್ ಬಂದಿತ್ತು, 210ರಿಂದ 230ವರೆಗೆ 20 ಪಾಯಿಂಟ್ಸ್ ಟ್ರೇಡ್ ಆಗ್ತದೆ. ಅದಕ್ಕಿಂತ ಜಾಸ್ತಿ ಮಾರ್ಕೆಟ್ ಕೊಡ್ಲೇ ಇಲ್ಲ. ಸೊ ಎರಡೇ ಲಾಟ್ ಅಲ್ಲಿ ಬೈ ಮಾಡಿದ್ದು. ಟೈಮಿಂಗ್ಸ್ ನೋಡ್ಬೋದು, 11 ಕಾಲಿಗೆ. ಸೊ ಅಲ್ಲಿವರೆಗೆ ಏನು ಟ್ರೇಡ್ ಇರ್ಲಿಲ್ಲ. ಸೊ ಇದು ಮಾರ್ಕೆಟಿನ ಇವತ್ತಿನ ಕಂಡೀಷನ್. ಮಾರ್ಕೆಟ್ ಸಹ ಅದೇ ತರನೇ ನೋಡಿ, ಪುಟ್ ಆಪ್ಷನ್ ಒಂದೇ ಒಂದು ಮೂವ್ಮೆಂಟ್ ಅಲ್ಲಿ ಬಂದಿರೋದು, ಆಮೇಲೆ ಇಲ್ಲ, ಮತ್ತೆ ಫಾಲ್. ಅದೇ ತರ ಕಾಲ್ ತಗೊಂಡು ನೋಡಿದ್ರೆ, ಕಾಲ್ ಫುಲ್ ಅಂಡ್ ಫುಲ್ ಗ್ರೋತೇ ಇಲ್ಲ, ಈ ಹೈನು ಟಚ್ ಮಾಡಿಲ್ಲ, ಅದೇ ಝೋನ್ ಒಳಗೇನೆ ಸ್ಟಕ್ ಮಾಡಿ ಬಿಟ್ಟ ಮಾರ್ಕೆಟ್ ಅನ್ನ. ಸೊ ಇದು ಇವತ್ತಿನ ಮಾರ್ಕೆಟ್ ಕಂಡೀಷನ್. ಏನು ಮಾಡಕ್ಕೆ ಮೂವ್ಮೆಂಟ್ ಕೊಡ್ಲಿಲ್ಲ. ಈಗ ಪಾಯಿಂಟ್ ಏನ್ ಬರೋದಂದ್ರೆ, ಕೆಲವರೆಲ್ಲ ಎಕ್ಸ್ಪೈರಿ ಡೇಗೆ ಬರೋದು. ಎಕ್ಸ್ಪೈರಿ ಡೇಗೆ ಬರ್ತಾರೆ, ಟ್ರೇಡ್ ಮಾಡುದೇ ಎಕ್ಸ್ಪೈರಿ ಡೇಗೆ. ಅಲ್ಲಿವರೆಗೆ ಅವ್ರು ಡೈಲಿ ಟ್ರೇಡ್ ಮಾಡಲ್ಲ, ಎಕ್ಸ್ಪೈರಿ ಡೇಸ್ ಮಾತ್ರ ಟ್ರೇಡ್ ಬರ್ತಾರೆ. ಏನಕ್ಕೆ? ಹೀರೋ ಝೀರೋ, ಒಂದು ಹೀರೋ ಇಲ್ಲ ಝೀರೋ ಆಗ್ತೀವಿ ಅಂತ ಹೇಳಿ ಬರ್ತಾರೆ. ಹೀರೋ ಝೀರೋ ಅಂದ್ರೆ ಏನು? ಆಕ್ಚುಲ್ ಆಗಿ ಕರೆಕ್ಟ್ ಆಗಿ ನಾವು ಒಂದು ಪಾಯಿಂಟ್ ಅಲ್ಲಿ ತಗೊಂಡಿರ್ತೀವಿ, ನಮಗೆ ಡೈರೆಕ್ಷನ್ ಗೊತ್ತಿರುತ್ತೆ. ಡೈರೆಕ್ಷನ್ ಗೊತ್ತಿರಬೇಕು, ಅಂಡ್ ಪ್ರೈಸ್ ಎಂಟ್ರಿ ಕರೆಕ್ಟ್ ಆಗಿ ಆಗಿರ್ಬೇಕು, ಅಂಡ್ ಸ್ಟಾಪ್ ಲಾಸ್ ಕೊಡಲ್ಲ, ಸ್ಟಾಪ್ ಲಾಸ್ ಇಲ್ಲ, ಅಂಡ್ ಟಾರ್ಗೆಟ್ ಎಕ್ಸಾಕ್ಟ್ಲಿ ಇದರ ಡಬಲ್ ಅಥವಾ ಟ್ರಿಪಲ್ ಎಕ್ಸಾಕ್ಟ್ ಎಕ್ಸಿಟ್ ಪಾಯಿಂಟ್ ಗೊತ್ತಿರಬೇಕು. ಅಂದ್ರೆ ಎಲ್ಲಿ ಎಕ್ಸಿಟ್ ಆಗ್ಬೇಕು ಅನ್ನೋದು ಗೊತ್ತಿರಬೇಕು. ಇದಕ್ಕೆ ನಾವು ಹೇಳೋದು ಹೀರೋ ಆಗೋದು. ಹೀರೋ ಆಗ್ಲಿಲ್ಲ ಅಂದ್ರೆ ಏನಾಗ್ತಾನೆ? ಝೀರೋ ಆಗಿ ಆಗ್ತಾನೆ. ಕರೆಕ್ಟ್ ಅಲ್ವಾ? ಈಗ ಇದನ್ನ ಹೇಳೋದಕ್ಕೂ ನೋಡಿ, ನಾವೀಗ ಇವತ್ತು ಹೇಳೋದಕ್ಕೆ ಹೀರೋ ಝೀರೋ ಕೊಟ್ಟಿದೀವಿ. ಹೀರೋ ಝೀರೋನ ಮಧ್ಯಾಹ್ನನೇ ಕೊಟ್ಟಿದ್ವಿ. ಇಟ್ ವಾಸ್ ಡಬಲ್ಡ್ ವಿತ್ ಇನ್ 2 ಮಿನಿಟ್ಸ್. ಎಲ್ಲಿ ತಗೊಂಡಿದ್ದು? 20 ರೂಪಾಯಿ. ಬಂದಿದ್ದು ಎಷ್ಟಕ್ಕೆ? 46 ರೂಪಾಯಿಗೆ. ಎಷ್ಟು? 2 ನಿಮಿಷ. ಲೈವ್ ಅಲ್ಲೇ ಇದ್ರು, ಲೈವ್ ಅಲ್ಲೇ ಮಾಡಿದ್ರು ಕರೆಕ್ಟ್, ಒಂದೇ ಒಂದು ಕ್ಯಾಂಡಲ್ ಅಲ್ಲಿ. ಸರಿಯಾ? ಈಗ ನೀವು ಅದನ್ನ ಸ್ಪಾಟ್ ಚಾರ್ಟ್ ಅಲ್ಲೂ ನೋಡಿ. ನೋಡಿ, ಇದೊಂದೇ ಒಂದು ಕ್ಯಾಂಡಲ್ ಎಲ್ಲಿದೆ? ಪಿ ನೋಡಿ, ಇದೊಂದು ಕ್ಯಾಂಡಲ್ ಎಷ್ಟು? 50ಕ್ಕೆ ಬಂದಿದೆ. ಎಂಟ್ರಿ ನೋಡಿ 21.85. ಅಂದ್ರೆ ಇಲ್ಲಿಂದ ಎಂಟ್ರಿ ಆಗಿದ್ದು ನೆಕ್ಸ್ಟ್ 12:45 ಹಂಗೆ ಎಂಟ್ರಿ ಆಗಿದ್ದು, 1 ಗಂಟೆ ಒಳಗೆ ಮುಗ್ದೋಗಿದ್ದು. ಅದು ಏನು 1 ನಿಮಿಷ ಕ್ಯಾಂಡಲ್ ಅಲ್ಲಿ. ಅದೇ ಕರೆಕ್ಟ್ ಆಗಲ್ಲ, 50ಅಲ್ಲೇ ಬಿಡಬೇಕು. ಆಯ್ತಾ? ಅಥವಾ ಇಲ್ಲೇ ತಗೊಬೇಕು ಅಂತ ಯಾರು ಹೇಳ್ತಾರೆ? ಈಗ ಫಾಲ್ ಆಗ್ತಾ ಇರೋ ಟೈಮ್ ಅಲ್ಲಿ ಇಲ್ಲೇ ರಿವರ್ಸ್ ಆಗುತ್ತೆ, ಈ ಪಾಯಿಂಟ್ ಅಲ್ಲೇ ರಿವರ್ಸ್ ಆಗುತ್ತೆ ಅಂತ ಹೇಳೋದಿತ್ತಲ್ಲ, ಅದನ್ನ ಸ್ಟಡೀಸ್ ಅಂತ ಹೇಳೋದು ಅಷ್ಟೇ, ಮತ್ತೇನಿಲ್ಲ. ಈಗ ನೋಡಿ, ಇಲ್ಲಿ ಒಂದೇ ನಿಮಿಷದಲ್ಲಿ ಆಗಿದೆ, ಜಸ್ಟ್ 1 ಮಿನಿಟ್ ನೋಡಿ, ಬೈ ಆಗಿ ಒಂದೇ ಕ್ಯಾಂಡಲ್ ಅಲ್ಲಿ ಅದು ಹೋಗಿದೆ. 1 ನಿಮಿಷದ ಇದು, 12 ಗಂಟೆ 1 ನಿಮಿಷಕ್ಕೆ ಅದು ಹೋಗಿ ರೀಚ್ ಆಗಿ ಆಯ್ತು.
ಸೊ ಎಕ್ಸಿಟ್ ಗೆ ಅಂದ್ರೆ ನಾವು ರೋಬೋ ಆರ್ಡರ್ ಹಾಕಿಡ್ಬೇಕು. ರೋಬೋ ಆರ್ಡರ್ ಹಾಕಿಟ್ರೆ ಎಕ್ಸಿಕ್ಯೂಟ್ ಆಗುತ್ತೆ. 20 ಸ್ಟಾಪ್ ಲಾಸ್ ಇಲ್ಲ, ಟಾರ್ಗೆಟ್ 50 ಅಂತ ಹಾಕಿಟ್ರೆ ರೋಬೋ ಆರ್ಡರ್ ಪಾಸ್. ರೋಬೋ ಆರ್ಡರ್ ಅಲ್ಲದೆ ಮ್ಯಾನ್ಯುವಲ್ ಮಾಡ್ತೀನಿ ಅಂದ್ರೆ ಖಂಡಿತವಾಗ್ಲೂ ಇದನ್ನ ಹಿಡಿಯಕ್ಕಾಗಲ್ಲ. ಇದು ಆಕ್ಚುಲ್ ಆಗಿರೋದು ಏನಕ್ಕೆ ಬರುತ್ತೆ, ಈಗ ನಾವು ವಿಷಯ ತಿಳ್ಕೊಳ್ಳೋಣ. ಏನಕ್ಕೆ ಬರುತ್ತೆ ಇದು? ಪ್ರಾಫಿಟ್ ಬುಕ್ಕಿಂಗ್ ಸರ್. ಪ್ರಾಫಿಟ್ ಬುಕ್ಕಿಂಗ್ ಆಗುತ್ತೆ ಅಂದ್ರೆ ಈಗ ಸೆಲ್ಲರ್ಸ್ ಗಳು ಪಿ ನ ಸೆಲ್ ಮಾಡಿದ್ರೆ ಅವ್ರಿಗೊಂದು ಸರ್ಟೇನ್ ಅಮೌಂಟ್ ಬರೋವರೆಗೆ ಅವ್ರು ಪಿ ನ ಸೆಲ್ ಮಾಡಿದನ್ನ ಹೋಲ್ಡ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ 20 ರೂಪಾಯಿ, 20 ರೂಪಾಯಿಗೆ ಅವ್ರ ಪೊಸಿಷನಿಂಗ್ ಕ್ಲೋಸ್ ಮಾಡ್ಬೇಕಂದ್ರೆ ಅವ್ರ ಏನ್ ಮಾಡ್ಬೇಕು? ಕ್ಲೋಸ್ ಮಾಡ್ಬೇಕಂದ್ರೆ ಸೆಲ್ ಮಾಡಿದವ್ರು ಕ್ಲೋಸ್ ಮಾಡ್ಬೇಕಂದ್ರೆ ಏನಾಗ್ಬೇಕು? ಬೈ ಮಾಡ್ಬೇಕು. ಸೊ ಬೈ ಮಾಡ್ಬೇಕಂತ ಹೇಳಿದಾಗ 20 ರೂಪಾಯಿಗೆ ಅವ್ರು ಬೈ ಮಾಡಿದಾಗ ಅದು ಅವರ ಲಾಟ್ ಕ್ವಾಂಟಿಟಿ ಜಾಸ್ತಿ ಇರೋದ್ರಿಂದ, ಅದು ಒಂದೇ ಸಲಿಗೆ ಮೂವ್ಮೆಂಟ್ ಕೊಡುತ್ತೆ. ಮೂವ್ಮೆಂಟ್ ಎಷ್ಟು? ಜಾಸ್ತಿ ಹೋಗಕ್ ಬಿಡಲ್ಲ, ಯಾಕೆಂದ್ರೆ ಜಾಸ್ತಿ ಹೋದ್ರೆ ಅವ್ರಿಗೆ ಲಾಸ್ ಆಗುತ್ತೆ. ಸೊ ಅವರೊಂದು ಆವ್ರೇಜ್ ಒಂದು 50 ರೂಪಾಯಿಯಿಂದ 20 ರೂಪಾಯಿ ಅಥವಾ 10 ರೂಪಾಯಿಗೆ ಒಂದು ಆವ್ರೇಜ್ ಆಗಿ ಒಂದು 30 ರೂಪಾಯಿವರೆಗೆ ಇಷ್ಟೇ ಇರೋದು. ಇದನ್ನೇ ಹೀರೋ ಝೀರೋ ಅಂತ ಹೇಳೋದು. ಅದು ಏನಾಗುತ್ತೆ, ಮೇನ್ ಪ್ರಾಬ್ಲಮ್ ಏನ್ ಬರುತ್ತೆ ಅಂದ್ರೆ ಹೀರೋ ಝೀರೋ ಮಾಡ್ತೀವಿ ಅಂತ ಬರ್ತಾರೆ, ರೇಟ್ 20 ರೂಪಾಯಿ ಇದೆ. ಒಂದು ಲಾಟ್ಗೆ ಎಷ್ಟಾಗುತ್ತೆ? 75ಕ್ಕೆ ಒಂದು 1,500 ರೂಪಾಯಿ ಬೀಳುತ್ತೆ. ಸರಿ, 1,500 ರೂಪಾಯಿ ರಿಸ್ಕ್ ಇಟ್ಕೊಂಡು ದುಡ್ಡಿಲ್ಲ ಸರ್, ನಾನು ಒಂದು ಹತ್ರ ಇರುತ್ತೆ 1,500 ರೂಪಾಯಿ. ಸೊ 1,500 ರೂಪಾಯಿಗೆ ನಾನು ಟ್ರೈ ಮಾಡ್ತೀನಿ ಅಂತ ಹೇಳಿ ಬಂದು ಮಾಡಿ ಅದ್ರಲ್ಲಿ 1,500 ರೂಪಾಯಿ ಇದ್ದಿದ್ದು 1,500 ರೂಪಾಯಿ ಮಾಡಿದ್ರೆ ಓಕೆ. ಅದು ಆಕ್ಚುಲ್ ಆಗಿ ಆಗ್ತಿರೋದು ಏನು ಹೀರೋ ಝೀರೋದಲ್ಲಿ? ಅವ್ರು ಬಂದು ಹಾಕೋದು 1,500 ಅಲ್ಲ, ಅವ್ರ ಹತ್ರ ಇರೋ ಕ್ಯಾಪಿಟಲ್ 1,50,000 ಹಾಕ್ತಾರೆ. ಅವರ ಇಂಟೆನ್ಷನ್ ಏನು? ಇಂಟೆನ್ಷನ್ 1,50,000 ಇವತ್ತೇ ನನಗೆ 3,00,000 ಆಗ್ಬೇಕು ಅಂತ. ಸೊ ಇಲ್ಲಿ ಹೆವಿ ಲಾಟ್ ಇನ್ವೆಸ್ಟ್ಮೆಂಟ್ ಆದಾಗ ಈ ಮೂಮೆಂಟಮ್ ಕರೆಕ್ಟ್ ಆಗಿ ನಾವು ಎಂಟ್ರಿ ಆಗ್ಲಿಲ್ಲ ಅಂತ ಆದ್ರೆ ಏನಾಗುತ್ತೆ ಹೇಳಿ? ಇದು ಫುಲ್ ಝೀರೋನೇ ಆಗುತ್ತೆ. ಝೀರೋ ಆದಾಗ ಅವರು ಹೀರೋ ಆಗುದಿಲ್ಲ, ಝೀರೋ ಆಗೋಗ್ತಾರೆ. ಆಕ್ಚುಲಿ ಹೀರೋ ಝೀರೋ ಕಾನ್ಸೆಪ್ಟ್ ಅನ್ನೋದು ಬಂದಿದ್ದೆ ಈ ದೊಡ್ಡ ದೊಡ್ಡ ಇನ್ಸ್ಟಿಟ್ಯೂಟ್ ಅವ್ರದ್ದು ಬೈಯಿಂಗ್ ಆಗ್ಬೇಕಾದ್ರೆ ಒಂದು ಮೂಮೆಂಟಮ್, ಗುರುವಾರ ಒಂದು ಮೂಮೆಂಟಮ್ ಬರೋದು ನೋಡಿ ಅವ್ರು ಮಾಡಿದ್ದು. ಆಕ್ಚುಲ್ ಆಗಿ ಏನು, ಒಂದು ಲಾಟ್ ಅಲ್ಲಿ ಮಾಡೋದು ಹೀರೋ ಝೀರೋ, ಅದು ಬೆಸ್ಟ್. ಇನ್ ಕೆಲವ್ರು ಏನ್ ಮಾಡ್ತಾರೆ, ಎಡ್ಜಿಂಗ್. ಈ ಕಡೆ ಪಿ ನು ತಗೊಳ್ಳೋದು, ಈ ಕಡೆ ಸಿ ನು ತಗೊಳ್ಳೋದು, ಇದನ್ನ 20 ರೂಪಾಯಿಗೆ ತಗೊಳ್ಳೋದು, ಇದನ್ನ 20 ರೂಪಾಯಿಗೆ ತಗೊಳ್ಳೋದು. ಅವ್ರ ಲೆಕ್ಕ ಏನು? 40 ರೂಪಾಯಿ ಇದೆ. ಯಾವ್ದಾರ ಒಂದು ಕಡೆ ಮೂಮೆಂಟ್ ಬಂತಂದ್ರೆ ಒಂದು ಯಾವ್ದಾರ 100 ರೂಪಾಯಿ ಆಯ್ತಂದ್ರೆ ನನಗೆ 40 ರೂಪಾಯಿಗೆ 100 ರೂಪಾಯಿ 60 ರೂಪಾಯಿ ಸಿಗುತ್ತೆ ಅನ್ನೋ ಒಂದು ಲೆಕ್ಕಾಚಾರ. ಹಿಡಿಯೋದೆಷ್ಟು ಟೋಟಲಿ ಪಾಯಿಂಟ್ಸ್? 60 ಪಾಯಿಂಟ್ ಅಥವಾ 30 ಪಾಯಿಂಟ್. ಡಬಲ್ ಅಂತ ಹೇಳಿದ್ರೆ 20 ಪಾಯಿಂಟ್. ಸರ್ ನಾವು ಡೈಲಿ ಹಿಡಿತಿದೀವಲ್ಲ, ಡೈಲಿ ಹೀರೋ ಆಗ್ಬೋದಲ್ಲ. ನೋಡಿ, ಒಂದು 50 ಪಾಯಿಂಟ್ ಹಿಡ್ದಿದ್ದನ್ನು ತೆಗೆದು ನೋಡಿ, ಡೈಲಿ ಹೀರೋ. ಇದೆಷ್ಟು ಪಾಯಿಂಟ್ ಸರ್? 70 110, 40 ಪಾಯಿಂಟ್. ಅವರು ಇವತ್ತು ಹೀರೋ. ಇಲ್ಲಿ ನೋಡಿ 95ರಿಂದ 105, 10 ಪಾಯಿಂಟ್, ಅವರು ಹೀರೋ. ಕರೆಕ್ಟ್ ಅಲ್ವಾ? ಇಲ್ಲಿ ನೋಡಿ 60ರಿಂದ 93, 33 ಪಾಯಿಂಟ್, ಹೀರೋ ಅಲ್ವಾ? ಇವ್ರು ನೋಡಿ 72ರಿಂದ 110, ಹೀರೋ ಅಲ್ವಾ? ಎಲ್ಲರೂ ಹೀರೋನೇ. ಈಗ ಇಲ್ಲೇ ತಗೊಳ್ಳಿ, 210ಕ್ಕೆ 230, 20 ಪಾಯಿಂಟ್. ಕರೆಕ್ಟ್ ಜಾಗದಲ್ಲಿ ತಗೊಂಡ್ರೆ ಹೀರೋನೇ. ಇವತ್ತು ಮಾತ್ರ ಅಲ್ಲ, ನೀವು ನೆನ್ನೆದು ಮೊನ್ನೆದೆಲ್ಲ ತೆಗೆದು ನೋಡಿ, ಅದೇ ತರ ಬರ್ತಿದೆ. ನೋಡಿ ಎಲ್ಲಿವರೆಗಿದೆ ಅಂದ್ರೆ ಇಲ್ಲೊಬ್ರು P&L ಶೇರ್ ಮಾಡಿದ್ದಾರೆ. P&L ಎಲ್ಲಿ ಶೇರ್ ಮಾಡಿದ್ದಾರೆ ಅಂದ್ರೆ 70,000 ರೂಪಾಯಿ ಕ್ಯಾಪಿಟಲ್ ಅಲ್ಲಿ ಒಂದು ತಿಂಗಳ P&L. ಯಾರು ಕೇಳಿದ್ರು ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಬಂದು ನಿಮ್ಮ P&L ನಿಮ್ದು ನಿಮ್ ಸ್ಟೂಡೆಂಟ್ ಕೊಡಿ ಅಂತ. ನಂದು ಹಾಕಿದ್ದೆ, ಇದೀಗ ನನ್ನ ಸ್ಟೂಡೆಂಟ್ಸ್ ನೋಡಿ. 2 ದಿವಸ ರೆಡ್, ಒಂದು ಸ್ವಲ್ಪ ರೆಡ್, ಮೀಡಿಯಂ ರೆಡ್. ದೊಡ್ಡ ಲಾಸ್ ಅಂದ್ರೆ 2 ದಿವಸ, ಮತ್ತೆ ಎಲ್ಲಾ ದಿವಸನೂ ಗ್ರೀನ್ ಅಲ್ಲಿ ಇದೆ ಅಲ್ವಾ? ಒಬ್ರದಲ್ಲ ಸರ್, ತುಂಬಾ ಜನದಿದೆ. ಯಾಕೆಂದ್ರೆ ನಾವು ತೋರಿಸ್ತಾ ಹೋದ್ರೆ ಜಾಸ್ತಿ ಆಗುತ್ತೆ ಅಂತ ಹೇಳಿ ನಾವು ಯಾರಿಗೂ ತೋರಿಸ್ತಿಲ್ಲ. ಬಟ್ ಇಲ್ಲಿ ನೋಡ್ಬೋದು ತುಂಬಾ ಜನದ್ದು. ನೋಡಿ, ಕೆಲವರು ಈಗಷ್ಟೇ ಜಾಯ್ನ್ ಆದವ್ರದ್ದು ಇದೆ. ಅವ್ರು ನೋಡಿ, ಅವ್ರಲ್ಲಿ ಏನ್ ಪ್ರಾಬ್ಲಮ್ ಇದೆ, ಯಾಕೆ ಸೈಕಾಲಜಿಕಲ್ ಪ್ರಾಬ್ಲಮ್ ಏನಿದೆ ಅದನ್ನ ನೋಡ್ತಾ ಇದೀವಿ. ಸೊ ಒಬ್ಬೊಬ್ರದ್ದು ಒಂದೊಂದು ರೀತಿಯಲ್ಲಿ ಇದೆ. ನೋಡಿ, ಇಲ್ಲೊಬ್ರದ್ದು ಅದು ಎಕ್ಸೆಲ್ ಶೀಟ್ ಅಲ್ಲಿ ಇದೆ, ಬೇಡ ನಿಮಗೆ ಫೋಟೋದಲ್ಲಿ ಇರೋದನ್ನೇ ತೋರಿಸೋಣ. ನೋಡಿ ಇಲ್ಲಿ ನೋಡಿ, ಇವರು ಸರ್ ನೋಡಿ 19,000 ರೂಪಾಯಿ ಪ್ರಾಫಿಟ್ ಅಲ್ಲಿ ಇದೆ. ಕರೆಕ್ಟಾ? ಎಷ್ಟು ಲಾಸ್ ಆದಾಗ ನೋಡಿ 900 ರೂಪಾಯಿ, 1,000 ರೂಪಾಯಿ, 700 ರೂಪಾಯಿ. ಆಯ್ತಾ? ದೊಡ್ಡ ಲಾಸ್ ಅಂತ ಬಂದಾಗ 4,000, 5,000 ಎರಡೇ ದೊಡ್ಡ ಲಾಸ್. ಯಾಕೆಂದ್ರೆ ಅವ್ರು ಡೈಲಿ ತಗೋಬೇಕಾದ್ನು 4,000, 7,000 ತಗೊಳ್ತಾರೆ. ಕರೆಕ್ಟ್ ಅಲ್ವಾ? ಹಾಗಾಗಿ ಅವ್ರಿಗೆ ಅದು ಬಂದ್ರು ಅಷ್ಟೇ, ಹೋದ್ರು ಅಷ್ಟೇ. ಸೊ ಈ ರೀತಿಯಲ್ಲಿ ಲಾಸ್ ಇದೆ. ಸೊ ಚೆನ್ನಾಗಿಲ್ದಿರೋ ದಿವಸದಲ್ಲೂ ಸಹ ಅವ್ರು ಟ್ರೇಡ್ ಮಾಡೋದು ನೋಡಿ 19,000, 20,000 ರೂಪಾಯಿ ಇನ್ಕಮ್ ಮಾಡಿದ್ದಾರೆ. ಎಷ್ಟು ಕ್ಯಾಪಿಟಲ್ ಹೋಗ್ಬೋದು? ಒಂದು 2 ಲಾಟ್ ಮಾಡ್ಲಿಕ್ಕೆ. ಕರೆಕ್ಟ್ ಅಲ್ವಾ? ಅದೇ ತರ ನೋಡಿ ಇಲ್ಲಿ ಇವ್ರದ್ದು ನೋಡಿ,
ಇವ್ರದಲ್ಲಿ ಎಷ್ಟು ಲಾಸ್? ಟ್ರೇಡ್ ಮಾಡಿದ್ರಲ್ಲಿ ಲಾಸ್ ಆಗಿದೆ 3 ದಿವಸ, ಎಲ್ಲ ಗ್ರೀನೇ. ಹೌದಾ? ಯಾಕಾಗಲ್ಲ ಅಂದ್ರೆ ಮಾಡಕ್ಕಾಗುತ್ತೆ, ನಿಮಗೆ ಮಾಡೋ ಮನಸ್ಸು ಬೇಕಷ್ಟೇ. ಇಲ್ಲಿ ನೋಡಿ, 1 2 3 4 5 6 6 ರೆಡ್, ಮತ್ತೆಲ್ಲ ಒಂದು ತಿಂಗಳಲ್ಲಿ 14 ಪಾಸಿಟಿವ್. ನಾವು ಹೇಳೋದು 80% ಸಕ್ಸಸ್ ರೇಷಿಯೋ. ಬರ್ತಾ ಇಲ್ವಾ? 80% ಬರ್ತಾ ಇದೆ. ಈಗ ನೋಡಿ, ಒಬ್ರು ರೀಸೆಂಟ್ ಆಗಿ ಸೇರಿದವರು 1 ತಿಂಗಳು ಆಗಿದ್ದಷ್ಟೇ, 1 ತಿಂಗಳು ಆಗಿಲ್ಲ, ಜಾಯಿಂಡ್ ಆನ್ 31st ಜನವರಿ, ಕರೆಕ್ಟಾ? ಅವ್ರದ್ದು ಸಹ ಇದೆ, ಅವ್ರದಲ್ಲೂ ನೋಡಿ ಅದೇ ತರನೇ ಇದೆ. ಓಕೆನಾ? ಇಲ್ಲಿ ನೋಡಿ, ಅವ್ರು ಕಳಿಸಿದ್ದಾರೆ, ಅವ್ರದ್ದು ಪ್ರಾಫಿಟ್ ಅಲ್ಲೇ ಇದೆ. ಇದು ಝೂಮ್ ಮಾಡ್ಬೇಕಲ್ಲ, ಯಾಕಾಗಲ್ಲ? 5,000 ರೂಪಾಯಿ ಪ್ರಾಫಿಟ್ ಅಲ್ಲಿ ಇದ್ದಾರೆ. ಎಷ್ಟು? ಒಂದು 15 ದಿವಸದಲ್ಲಿ. ಸೊ ಕಲ್ತು ಮಾಡಿದ್ರೆ ಎಲ್ಲರ ಕೈಯಲ್ಲೂ ಸಾಧ್ಯ ಉಂಟು ಸರ್. ಅದೇನಂದ್ರೆ ಮೈಂಡ್ ಸೆಟ್. ನನಗೆ ಎಲ್ಲ ಗೊತ್ತು ಅನ್ನೋದು ಮಾಡಕ್ ಹೋಗೋದು. ಹಾಗಾಗಿ ನಾವೇನಾಗ್ತಿದೀವಿ, ಹೀರೋ ಆಗ್ತಾ ಇಲ್ಲ, ನಾವು ಝೀರೋ ಆಗ್ತಾ ಇದೀವಿ. ಸೊ ಹೀರೋ ಝೀರೋನ ನೋಡೋದನ್ನ ಬಿಟ್ಟು ಕಲ್ತು ಮಾಡಿ ಎಲ್ಲರೂ ಹೀರೋ ಆಗಿ ಝೀರೋ ಆಗ್ಬೇಡಿ. ಯಾಕೆಂದ್ರೆ ನಮ್ಮ ಇದು 1 ಇಯರ್ ಹ್ಯಾಂಡ್ ಹೋಲ್ಡ್ ಸಪೋರ್ಟ್ ಬ್ಯಾಚ್, ಇದು ಲಾಸ್ಟ್ ಬ್ಯಾಚ್ ಅಂಡ್ ಮುಗೀತು. ಇನ್ನೊಂದು 3 ಸೀಟ್ ಏನೋ ಬಾಕಿ ಇದೆ. ಆಲ್ರೆಡಿ 10 ಜನಕ್ಕೆ ಅವಕಾಶ ಅಂತ ಹೇಳಿ ನಾವು ಹೇಳಿರೋದು. 10 ಜನದಲ್ಲಿ ಆಲ್ರೆಡಿ 7 ಫಿಲ್ ಆಗಿದೆ. ಇನ್ ಲಾಸ್ಟ್ 3 ಅಷ್ಟೇ ಇರೋದು. ಆ 3 ಜನ ಬಂದು ಜಾಯ್ನ್ ಆದ್ರೆ ಇದು ಕ್ಲೋಸ್, ಈ ವಾರದೊಳಗೆ ಕ್ಲೋಸ್ ಆಗ್ಬೋದು. ಆಯ್ತಾ? ಅದಾಯ್ತು ಅಂತ ಹೇಳಿದ್ರೆ ಮತ್ತೆ ಇದು ಕೋರ್ಸ್ ಇಲ್ಲ. ಇದು 1 ಇಯರ್ ನಾವು ನಿಮ್ಗೆ ಹ್ಯಾಂಡ್ ಹೋಲ್ಡ್ ಮಾಡಿ ಕರ್ಕೊಂಡು ಹೋಗ್ಬೋದು. ಸೈಕಾಲಜಿ ಇರ್ಬೋದು ಅಥವಾ ಸ್ಟ್ರಾಟಜಿ ಇರ್ಬೋದು, ಎಲ್ಲದು ಇದ್ರೊಳಗೆ ಇನ್ವಾಲ್ವ್ ಆಗಿರುತ್ತೆ. ಮತ್ತೆ ತಿರ್ಗಾ ಈ ಬ್ಯಾಚ್ ಓಪನ್ ಆಗೋದು ನೆಕ್ಸ್ಟ್ ಇಯರ್, ಅಲ್ಲಿವರೆಗೆ ಇಲ್ಲ. ನಾವು ಸ್ಟೂಡೆಂಟ್ ಅನ್ನು ಇಟ್ಕೊಂಡು ಇನ್ಕಮ್ ಮಾಡಕ್ ಹೊರಟವ್ರಲ್ಲ, ನಾವು ಅವರನ್ನ ದಡ ಮುಟ್ಟಿಸ್ಬೇಕಂತ ಲೈವ್ ಅಲ್ಲೇ ಕೂತು ಅವ್ರಿಗೆ ಕ್ಲಾಸ್ ಮಾಡ್ತಾ ಎಲ್ಲದನ್ನು ಕರೆಕ್ಟ್ ಆಗಿ ಅರ್ಥ ಮಾಡಿಸಿ, ಸೊ ಕರೆಕ್ಟ್ ಆಗಿ ಕರ್ಕೊಂಡು ಹೋಗ್ತಾ ಇದ್ವಿ. ಓಕೆನಾ? ಸೊ ಇದು ಮಾಡ್ಬೇಕಂತ ನಿಮಗೂ ಇಂಟ್ರೆಸ್ಟ್ ಇದ್ರೆ ಬನ್ನಿ, ಇಲ್ಲ ಅಂತಾದ್ರೆ ತೊಂದರೆ ಇಲ್ಲ. ನೀವ್ ಏನ್ ಮಾಡ್ತೀರೋ ಅದೇ ಮಾಡಿದ್ರೆ ಪ್ರಾಫಿಟಬಲ್ ಆಗಿ ಮಾಡಿ. ಓಕೆ, ಈಗ ನಾವು ನಮ್ಮ ಇವತ್ತಿನ 1 ಅವರ್ ಝೋನ್ ಬರೋಣ. ಓಕೆ, ಇದು ನಮ್ ಝೋನ್ ಟಚ್ ಆಗಿ ಅಲ್ಲೇ ನಿಂತಿದೆ, ಅದು ಬೇಡ. 1 ಅವರ್, ಇವತ್ತು ನಮ್ಗೆ 1 ಅವರ್ ಟ್ರೇಡ್ ಇತ್ತಾ? ಇವತ್ತು 1 ಅವರ್ ಝೋನ್ ಅಲ್ಲಿ ನಮ್ಗೆ ಟ್ರೇಡ್ ಇರ್ಲಿಲ್ಲ. ಆಕ್ಚುಲ್ ಆಗಿ 4 ಕ್ಯಾಂಡಲ್ ಮುಗಿಬೇಕಾದ್ರೆ ಮಾರ್ಕೆಟ್ ಇಲ್ಲೇ ಇತ್ತು. ನಮ್ಗೆ ಈ ಲೈನ್ ಟಚ್ ಆಗಿರೋ ಚೆನ್ನಾಗಿ ಎಂಟ್ರಿ ಆಗ್ತಿತ್ತು, ಟಚ್ ಆಗಿಲ್ಲ. ಬ್ರೇಕ್ ಆದ್ಮೇಲೆ ರೀಟೆಸ್ಟ್ ತಗೊಂಡಾಗ ಅದು ಬಂದು 50% ಸ್ಟಾಪ್ ಲಾಸ್ ಅನ್ನ ಹಿಟ್ ಮಾಡಿದೆ. ಮತ್ತೆ ಅದು ರೆಡ್ ಹೋಗ್ಲೇ ಇಲ್ಲ. ಸೊ ಈ ಕಡೆ ಇದು ರೆಡ್ ಟಚ್ ಆಗ್ಲಿಲ್ಲ, ಈ ಕಡೆ ಇದಕ್ಕೂ ಬರ್ಲಿಲ್ಲ, ಮಧ್ಯದಲ್ಲಿ ಮಾರ್ಕೆಟ್ ಸ್ಟಕ್ ಆಯ್ತು. ಓಕೆನಾ? ಹಾಗಾಗಿ ಇವತ್ತು 1 ಅವರ್ ಝೋನ್ ಅಲ್ಲಿ ಯಾರು ಮಾಡಿದಾರೋ ಅವ್ರಿಗೂ ಸ್ಟಾಪ್ ಲಾಸ್ ಹಿಟ್ ಆಗುತ್ತೆ. ಯಾರು ಸರಿ ಇಲ್ಲ, ಇವತ್ತು ಮಾರ್ಕೆಟ್ ಇಲ್ಲಿ ಟಚ್ ಆಗಿಲ್ಲ, ನಾನು ಎಂಟ್ರಿ ಮಾಡಲ್ಲ ಅಂತ ಯಾರು ಡಿಸಿಪ್ಲಿನ್ ಅಲ್ಲಿ ಕೂತಿದಾರೋ ಅವರು ನೋ ಟ್ರೇಡ್ ಝೋನ್ ಆಗಿರುತ್ತೆ. ಇವತ್ತು ನೋ ಟ್ರೇಡ್ ಡೇ ಆಗಿರುತ್ತೆ. ಯಾರು ಮಾಡಿದಾರೋ ಅವ್ರಿಗೆ ಸ್ಟಾಪ್ ಲಾಸ್ ಆಗಿರುತ್ತೆ. ಸೊ ನಿಮ್ಗೆ ಏನ್ ಬೇಕಾದೆಲ್ಲ ಸ್ಟ್ರಾಟಜಿಗಳು ಯೂಟ್ಯೂಬ್ ಅಲ್ಲಿ ಹಾಕಿದೀವಿ, ಅದನ್ನ ನೋಡ್ಕೊಂಡು ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್.